ಯೋಗಿ ಆದವನು ನಿಜ ಭಕ್ತನ ಕರೆಗೆ ಓಡೋಡಿ ಬರ್ತಾನ ಅಂಥೇಳಿ ಸಾಕಷ್ಟು ಕಡೆ ನೀವು ಕೇಳಿದಿರಿ. ಯೋಗಿ ಬಂದಾನ, ನಮ್ಮ ಯೋಗಿ ಬಂದಾನ, ನಿಜ ಭಕ್ತನ ಭಕ್ತಿಗೆ ಒಲಿದು ತಾ ಓಡಿ ಬಂದಾನ ಅಂಥೇಳಿ ಒಂದು ಕಡೆ ಸಾಲಲ್ಲಿ ನಾನು ಕೇಳಿದ್ದೀನಿ. ಇದರ ಅರ್ಥ ನಿಜವಾದ ಭಕ್ತಿ ಯಾವುದು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಈಗ ಭಕ್ತಿ ಹೆಂಗಾಗೈತಿ ಅಂತಂದ್ರ, ಕೇವಲ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನಿಜವಾದ ಭಕ್ತಿಯನ್ನ ಮಾಡದ ಕೇವಲ ದೇವರ ದರ್ಶನವನ್ನ ನಾವು ಪಡ್ಕೊಂಡು ಸುಮ್ಮನೆ ಹೋಗಿ ಸುಮ್ಮನೆ ಬರೋದು, ಇಂತಹ ಡಾಂಬಿಕ ಭಕ್ತಿ ಈಗ ಜಾಸ್ತಿ ಆಗೈತಿ. ಒಂದು ದೇವ್ರ ಕಡೆ ಹೋಗೋದು, ಒಂದೇನೋ ಕೇಳೋದು, ಅದು ಈಡೇರ್ಲಿಲ್ಲ ಅಂದ್ರ ಮತ್ತೊಂದು ಕಡೆ ಹೋಗೋದು, ಮತ್ತ ಅಲ್ಲಿ ಬೇಡೋದು, ಅಲ್ಲಿಯೂ ಆಗ್ಲಿಲ್ಲ ಅಂದ್ರ ಮತ್ತೊಂದು ಕಡೆ ಹೋಗೋದು. ಹಿಂಗ ಬೇಡೋದಕ್ಕಾಗಿ ಬರೇ ಮನುಷ್ಯ ಏನ್ ಮಾಡಕತ್ತಾನಂದ್ರ ದೇವಸ್ಥಾನಗಳನ್ನ ಸುತ್ತಾಡ್ತಾ ಇದ್ದಾನ. ದೇವಸ್ಥಾನಗಳನ್ನ ಸುತ್ತಾಡೋದು ಅಲ್ಲಿರುವಂತಹ ಆ ಪಾಸಿಟಿವ್ ಎನರ್ಜಿ ಅಂತ ಏನ್ ನಾವು ಕರಿತೀವೋ, ಧನಾತ್ಮಕ ಶಕ್ತಿಯನ್ನ ಪಡ್ಕೋಲಿಕ್ಕೆ ದೇವಸ್ಥಾನಗಳಿಗೆ ಹೋಗಬೇಕು. ಅದನ್ನ ಬಿಟ್ಟ ನನಗ ಅದು ಕೊಡು ಇದು ಕೊಡು ಅಂತ ಕೇಳಾಕ ದೇವಸ್ಥಾನಕ್ಕೆ ಹೋಗಬಾರದು. ಭಕ್ತಿ ನಾವು ಮಾಡ್ತಾ ಇರಬೇಕು, ಅದನ್ನ ಕೊಡೋದು ಬಿಡೋದು ಅದು ಭಗವಂತನ ಇಚ್ಛೆ. ನಮ್ಮ ಭಕ್ತಿ ನಿಜವಾಗಿತ್ತಂದ್ರ ನಾವು ಕೇಳೋ ಪ್ರಶ್ನೆನೇ ಇಲ್ಲ, ಅವನೇ ಎಲ್ಲವನ್ನ ತಿಳ್ಕೊಂಡು ಕೊಟ್ಟು ಬಿಡ್ತಾನ. ಇನ್ನ ನಾವು ಗುರುವಿನ ಸಂಘದೊಳಗೆ ಇದ್ದು ಬಿಟ್ಟಿವು ಅಂದ್ರ, ಗುರುವಿನ ಸಂಘದಲ್ಲಿ ಇದ್ದಂತವಂಗ ದೇವರನ್ನ ಕಾಣುವಂತಹ ಪ್ರಶ್ನೆನೇ ಇಲ್ಲ, ದೇವಸ್ಥಾನಕ್ಕೆ ಹೋಗುವಂತಹ ಪ್ರಶ್ನೆನೇ ಇಲ್ಲ. ಆ ಗುರುವಿನ ಸಂಘದಲ್ಲಿರುವಂತಹ ಮನುಷ್ಯ ತನ್ನ ಗುರುವಿನಲ್ಲೇ ಸಕಲವನ್ನ ಕಂಡುಕೊಂಡು ಬಿಡ್ತಾನ. ಸಾಕಾರ ಜಗತ್ತಿನ ಸುಖವನ್ನ ಬಿಟ್ಟು ಪಾರಮಾರ್ಥದ ಸುಖವನ್ನ ಅನುಭವಿಸ್ತಾನೆ. ಪಾರಮಾರ್ಥದ ಸುಖ ಒಮ್ಮೆ ಮನುಷ್ಯಾಗ ಗೊತ್ತಾಯಿತು ಅಂದ್ರ ಎಲ್ಲವೂ ನಶ್ವರ. ಭೂಮಿಯ ಮ್ಯಾಗ ಏನು ನಾವು ನೋಡ್ತೀವಲ್ಲ ಇದೆಲ್ಲವೂ ನಶ್ವರ. ಪಾರಮಾರ್ಥ ಅಷ್ಟ ಆನಂದದ, ಆಧ್ಯಾತ್ಮದೊಳಗೆ ಅಷ್ಟ ಶಕ್ತಿ ಅದ. ನಾವು ಕೇವಲ ಹಣ ಗಳಿಸ್ಬೇಕು ಅಂತ ಹೊರಟ್ರ ಹಣ ಅಷ್ಟ ಗಳಿಸ್ತೀವಿ. ಹೆಸರು ಮಾಡಬೇಕು ಅಂತ ಹೇಳಿ ನಾವು ಹೊರಟೀವಿ ಅಂದ್ರೆ ಹೆಸರು ಮಾಡ್ತೀವಿ. ಕೆಲಸ ಮಾಡ್ಬೇಕಂತ ಹೇಳಿ ನೀವು ಒಮ್ಮೆ ಹೋಗಿ ನೋಡ್ರಿ, ಎಲ್ಲ ಹಣ, ಆಸ್ತಿ, ಹೆಸರು ಎಲ್ಲವೂ ಏನಪ್ಪಾ ಅಂತಂದ್ರ ನಮ್ ಹಿಂದೆ ಬರ್ತೈತಿ. ನಾವ್ ಏನ್ ಮಾಡ್ತೀವಂದ್ರ ಸುಖದಿಂದ ಇರಲಾಕ ಏನ್ ಅವಶ್ಯಕತೆ ಐತಿ ಅವನಷ್ಟು ಮಾಡ್ಕೊಂಡ್ ಬಿಟ್ರೆ ಸಾಕು ಅಂತ ಹೇಳಿ ಅಷ್ಟು ಮಾಡ್ಕೊಂಡ್ ಬಿಡ್ತೀವಿ. ಆದ್ರ ನಿಜವಾದ ಸುಖ ನಾವು ಹುಟ್ಟಿದಾಗಿನಿಂದ ಸಾಯೋ ತಕ್ಕ ನಮಗ್ ಸಿಗುದೇ ಇಲ್ಲ. ಯಾಕಂದ್ರ ಒಂದಾದ ಕೂಡಲೇ ಒಂದು ನಮಗ್ ಚಿಂತೆ ಇರ್ತೈತಿ. ಬೆಳೆಯುವಾಗ ಒಂದು ಚಿಂತೆ, ನೌಕರಿ ಮಾಡುವಾಗ ಒಂದು ಚಿಂತೆ, ಮದುವೆ ಆದ ಬಳಕ ಒಂದು ಚಿಂತೆ, ಮಕ್ಕಳಾದ ಬಳಕ ಒಂದು ಚಿಂತೆ, ವಯಸ್ಸಾದ ಬಳಕ ಚಿಂತೆ, ಮಕ್ಕಳ ಮದುವೆ ಚಿಂತೆ, ಮೊಮ್ಮಕ್ಕಳ ಚಿಂತೆ, ಅಣ್ಣತಮ್ಮರ ಚಿಂತೆ, ಆಸ್ತಿ ಚಿಂತೆ. ಎಷ್ಟು ಚಿಂತೆ ರೀ ಮನುಷ್ಯಾಗ, ಎಷ್ಟು ಚಿಂತೆ. ಈ ಎಲ್ಲ ಚಿಂತೆಯನ್ನ ಬಿಟ್ಟು ಪಾರಮಾರ್ಥದ ಕಡೆ ನೀವು ನಡೆದಿದ್ದೇ ಆದ್ರೆ ಎಲ್ಲವೂ ಏನಪ್ಪಾ ಅಂತಂದ್ರ ನಶ್ವರ, ಎಲ್ಲವೂ ಶೂನ್ಯ, ಎಲ್ಲವೂ ಗೌನ. ಇಂಥ ನಿಜವಾದ ಭಕ್ತನನ್ನ ಅರಸಗುವಂತ ಗುರು ಒಂದು ಸಲ ಶಿಷ್ಯನ ಮನೆಗೆ ಬರೋನಿದ್ದಾನೆ. ಯಾವ ಗುರು ಬರ್ತಾನ, ನಿಜವಾದ ಭಕ್ತನ ಸಮಸ್ಯೆಯನ್ನ ಹೆಂಗ ಪರಿಹರಿಸ್ತಾನ ಅಂತ ಹೇಳಿ ಇವತ್ತಿನ ಈ ವಿಶೇಷವಾದಂತಹ ಮಾಹಿತಿಯೊಳಗ ನಾವೆಲ್ಲ ತಿಳ್ಕೊಳ್ಳೋಣ. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಸಾಕ್ಷಾತ್ ಕಾಳಿಯ ಅವತಾರ, ಕಾಳಿಕಾ ದೇವಿಯ ಸ್ವರೂಪ. ಕಾಳಿಯಷ್ಟೇ ಏನಪ್ಪಾ ಅಂತಂದ್ರ ಕ್ರೋಧಾಗ್ನಿಗಳು ಕಣ್ಣಲ್ಲಿ, ಅದರ ಜೊತೆ ತಾಯಿಯ ಪ್ರೀತಿ ಅವನ ಹೃದಯದಲ್ಲಿ.
ಎಂತಹ ಅದ್ಭುತ ಗುರು, ಎಂತಹ ಅದ್ಭುತ ಗುರು. ಇಂತಹ ಅದ್ಭುತ ಗುರುಗಳು ನಮ್ಮ ಭೂಮಿ ಮ್ಯಾಗ ಅಡ್ಡಾಡಿ ಹೋಗ್ಯಾರ. ಅಂತವ್ರ ಆಶೀರ್ವಾದ ಇನ್ನೂ ಭೂಮಿಯ ಮ್ಯಾಗ ಏನಪ್ಪಾ ಅಂತಂದ್ರ ಜನರಿಗೆ ಮುಟ್ತಾ ಇದೆ. ಅವರ ಕರ್ತೃ ಗದ್ದುಗೆಯಲ್ಲಿ ಇನ್ನೂ ಸಾಕಾರ ರೂಪದೊಳಗ ಅವರು ಇನ್ನೂ ಅದಾರ ಅಂತ ಹೇಳಿ ನಾವು ಸಾಕಷ್ಟು ಸಲ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ. ಅವರೆಲ್ಲ ಹೋಗ್ಯಾರ, ನಮ್ಮನ್ನೆಲ್ಲ ಇನ್ ಯಾರು ಕಾಯ್ತಾರೋ ಅಂತ ಹೇಳಿ ಬಹಳಷ್ಟು ಜನ ಆಕಾಶದ ಎತ್ತರಕ್ಕೆ ಮುಗುಲ್ ಮಾಡಿ ಮುಖ ಮಾಡಿ ದೇವ್ರ ನೀನ ನನ್ನ ಕಾಪಾಡಬೇಕಪ್ಪ ಅಂತ ಹೇಳಿ ಬೇರೆ ಆಕಾಶದ ಕಡೆ ನೋಡ್ಕೊಂತ ಕುಂತು ಬಿಟ್ಟಾರ. ಗುರುವಿನ ಸನ್ನಿಧಾನಕ್ಕೆ ಹೋಗ್ರಪ್ಪ, ಎಲ್ಲರೂ ಗುರುವಿನ ಸೇವೆಯನ್ನ ಮಾಡ್ರಿ. ಅಂತಹ ಗುರುವಿನ ಆಶೀರ್ವಾದ ನಿಮ್ ಮ್ಯಾಗ ಇತ್ತಂದ್ರ ಭಗವಂತನ ಅವಶ್ಯಕತೆ ನಮಗ ಬ್ಯಾಡ, ಭಗವಂತನ ಅವಶ್ಯಕತೆ ಬೇಡ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರ. ಅಂತಹ ಒಂದು ಭಕ್ತನ ಮನೆಗೆ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಬರೋರಿದ್ದಾರ. ಎಂತಹ ಅವನ ಲೀಲೆ ನಾಗಲಿಂಗ ಮಹಾಸ್ವಾಮಿದು. ಒಂದು ಅಭೂತವ ಪೂರ್ವವಾದಂತಹ ಒಂದು ಪಟ್ಟಣ, ವಿಜಯಪುರ ಪಟ್ಟಣ, ಗುಮ್ಮಟ ನಗರಿ ವಿಜಯಪುರ ಪಟ್ಟಣ. ಈ ಪಟ್ಟಣದೊಳಗೆ ಸಂಚಾರ ಮಾಡ್ತಾ ಮಾಡ್ತಾ ನಾಗಲಿಂಗ ಮಹಾಸ್ವಾಮಿ ಒಂದು ಸಲ ಏನ್ ಮಾಡಿಬಿಟ್ಟಪ್ಪ ಅಂತಂದ್ರೆ ಗೋಳಗುಮ್ಮಟವನ್ನ ವೀಕ್ಷಣೆ ಮಾಡ್ಬೇಕಂತ ಹೊರಟ. ಗೋಳಗುಮ್ಮಟ ಎಲ್ಲ ಸುತ್ತಾಕಿದ, ನೋಡಿದ, ತಿಳ್ಕೊಂಡ, ಬಂದ. ಅಲ್ಲಿರುವಂತಹ ಅಂಗಡಿ ಎಲ್ಲ ತಿರುಗಾಡಿದ. ಯಾರೋ ಏನು ಕೊಡ್ತಾರ ಅದನ್ನ ತಿಂತಿದ್ದ. ಹಂಗ ಗಲ್ಲಿಯಲ್ಲಿ ತಿರುಗಾಡ್ಕೊಂತ ಸಂಚಾರ ಮಾಡ್ಕೊಂತ ಮುಂದೆ ಬಂದ. ಅವಾಗ ಅವನ ನಿಜವಾದ ಭಕ್ತನ ಕೂಗು ಗುರುವಿಗೆ ಕೇಳಿಸ್ಬಿಟ್ಟಿತ್ತು. ಆ ಭಕ್ತನ ಕೂಗು ಗುರುವಿಗೆ ಕೇಳಿಸಲಾರದ ಮತ್ಯಾರಿಗೆ ಕೇಳಿಸ್ಬೇಕ್ರಿ? ಅದು ಮತ್ಯಾರಿಗೆ ಕೇಳಿಸ್ಬೇಕು? ಆ ಸತ್ಯಪ್ಪ ಅನ್ನುವಂತಹ ಒಬ್ಬ ಭಕ್ತ ಆಗರ್ಭ ಶ್ರೀಮಂತನಾಗಿದ್ದ. ಆದ್ರೆ ಪಾಪ ಕರ್ಮಗಳು ಅನ್ನುವಂಥದ್ದು ಏನ್ ಇರ್ತೈತಿ ನೋಡ್ರಿ, ಅದನ್ನ ತೀರಿಸಲೇಬೇಕು. ನಮ್ಮ ಕರ್ಮದ ಗುಹ್ಯ ಗತಿ ಹೆಂಗೈತಿ ಅಂತಂದ್ರೆ ಜನ್ಮ ಜನ್ಮಾನುಸಾರವಾಗಿ ಅವುಗಳನ್ನ ಏನು ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಆ ಮುಂದಿನ ಜನ್ಮದಲ್ಲಾದರೂ ಅದನ್ನ ತೀರಿಸೇನೆ ಏನಪ್ಪಾ ಅಂತಂದ್ರ ನಾವು ಹೋಗ್ಬೇಕಾಗ್ತದೆ. ಅಂತಹ ಕರ್ಮದ ಗುಹ್ಯ ಗತಿಯಲ್ಲಿ ಏನಪ್ಪಾ ಅಂತಂದ್ರ ಸತ್ಯಪ್ಪ ಬಿದ್ದು ಹೊರಳಾಡ್ತಿದ್ದ. ಆಗರ್ಭ ಶ್ರೀಮಂತ ಆಗಿದ್ದ. ಆದ್ರ ಅವನಿಗೆ ಒಂದು ಭವರೋಗ ಕಾಡ್ತಿತ್ತು, ಅದು ಕುಷ್ಠರೋಗ ಕಾಡ್ತಿತ್ತು. ಕುಷ್ಠರೋಗ ಹೆಂಗ ಕಾಡ್ತಿತ್ತು ಸತ್ಯಪ್ಪಗ ಅಂತಂದ್ರೆ ಎಲ್ಲ ದೇಹ ಮುದ್ದೆ ಆಗಿಬಿಟ್ಟಿತ್ತು. ಎಲ್ಲಿ ಮುಟ್ಟತಿ ಅಲ್ಲಿ ಏನಪ್ಪಾ ಅಂತಂದ್ರ ಕೀವು ರಕ್ತ ಮಾಂಸಗಳು ಹೊರಗೆ ಚಿಮ್ಮುತ್ತಿದ್ದು. ಅಷ್ಟು ದೇಹ ಏನಾಗಿತ್ತು ಅಂತಂದ್ರ ಮುದ್ದೆ ಆಗಿಬಿಟ್ಟಿತ್ತು. ಎಲ್ಲ ಬೆರಳುಗಳ ತುಂಡರಿಸಿದ್ವು. ಮೈ ಮ್ಯಾಗ ಸ್ವಲ್ಪ ಬಟ್ಟೆ ಹಚ್ಚಿದ್ರೆ ಸಾಕು, ಅದು ರಕ್ತವನ್ನ ಏನಪ್ಪಾ ಅಂತಂದ್ರ ಮೆತ್ತಗೊಂಡ ಆ ಬಟ್ಟೆ ಹೊರಗೆ ಬರ್ತಿತ್ತು. ಅಂತಹ ಹೀನಾಯ ಸ್ಥಿತಿಯ ಅಲ್ಲಿ ಏನಪ್ಪಾ ಅಂತಂದ್ರ ಆ ಸತ್ಯಪ್ಪ ಮುಳುಗಿಬಿಟ್ಟಿದ್ದ. ಹಿಂಗಿರುವಾಗ ಗುರು ನೋಡ್ರಿ, ಆ ಸತ್ಯಪ್ಪ ಬಾಯಿ ಬಿಟ್ಟ ಗುರು ಬಾಬಾ ಅಂತ ಹೇಳಿ ಅಂತಿಲ್ಲಾಗಿದ್ದ. ಆದ್ರ ಅವನ ಸತ್ಯಪ್ಪನ ಹೃದಯದೊಳಗ ಗುರು ಮ್ಯಾಗಿನ ಭಕ್ತಿ ಅದು ಗುರುವನ್ನ ಆಕರ್ಷಣೆ ಮಾಡ್ತಿತ್ತು. ಗುರು ತನ್ನ ಹೃದಯದಿಂದ ತನ್ನ ಮನಸ್ಸಿನಿಂದ ಆ ಭಕ್ತನ ಕೂಗನ್ನ ಆಲಿಸಿದ್ದ ನವಲಗುಂದದ ನಾಗಲಿಂಗ ಮಹಾಸ್ವಾಮಿ. ಆ ಭಕ್ತನ ಕೂಗನ್ನ ಕೇಳಿಸ್ಕೊಂಡು ಸತ್ಯಪ್ಪನ ಮನೆ ಮುಂದೆ ಬಂದ ನಿಂತ ಸತ್ಯಪ್ಪ ಎಲ್ಲಿದ್ದೀಯೋ ಅಂತ ಹೇಳಿ ಅಂದ. ಸತ್ಯಪ್ಪಗ ಬಾಯಿ ಇಲ್ಲ ರೀ, ಸತ್ಯಪ್ಪಗ ಬಾಯಿ ಬರ್ತಾ ಇಲ್ಲ. ಧ್ವನಿ ಎಲ್ಲ ಹೋಗಿಬಿಟ್ಟೈತಿ. ಹಾಸಿಗೆ ಹಿಡ್ದಾನ, ಮೈ ಮ್ಯಾಗ ತುಂಡು ಬಟ್ಟೆ ಎಲ್ಲ. ಯಾಕಂತಂದ್ರ ಎಲ್ಲಿ ಮುಟ್ಟತೀರಿ ಅಲ್ಲಿ ರಕ್ತ ಕೀವು ಮಾಂಸಗಳು ಏನಪ್ಪಾ ಅಂತಂದ್ರ ಆ ಬಟ್ಟೆಗೆ ಮೆತಗೊಂಡು ಬಿಡ್ತಿತ್ತು. ಅದು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದ ಸತ್ಯಪ್ಪ. ಗುರುವಿನ ಕೂಗು ಕೇಳಿಸಿತ್ತು ಸತ್ಯಪ್ಪಗ. ಆದ್ರ ಮನಸ್ಸಿನೊಳಗ ಗುರುವಿನ ಮ್ಯಾಗ ಏನಂತಿದ್ದ, ಗುರು ನನ್ನನ್ನು ಹುಡುಕ್ಯಾಡ್ಕೊಂತ ಬಂದೇನಪ್ಪ, ಬಾರಪಾಯಪ್ಪ ಒಳಗ ಅಂತ ಹೇಳಿ ಮನಸ್ಸಿನ್ಯಾಗ ಮಾತಾಡ್ತಿದ್ದ ಸತ್ಯಪ್ಪ. ಈ ಮನಸ್ಸಿನ್ಯಾಗ ಮಾತಾಡಿದ ಆ ಕೂಗು ಆ ನಾಗಲಿಂಗ ಸ್ವಾಮಿಗಳ ಕಿವಿಗಳಲ್ಲಿ ಏನಪ್ಪಾ ಅಂತಂದ್ರ ಆ ಘಂಟಾ ಘೋಷವಾಗಿ ಅವು ಕೇಳಿಸ್ತಿದ್ದು. ಸತ್ಯಪ್ಪನ ನೋಡ್ಲಾಕಂತ ಗುರು ಮನೆಯ ಕಟ್ಟಿಯ ನೇರಿ ಮ್ಯಾಗ ಹೋಗ್ತಾನ. ಸತ್ಯಪ್ಪನ ನೋಡಿ ಗುರು, ಎಂತಹ ಪರಿಸ್ಥಿತಿ ಬತ್ತೋ ಸತ್ಯಪ್ಪ ನಿನಗ, ಎಂತಹ ಪರಿಸ್ಥಿತಿ ಬತ್ತೋ.
ಆ ಗರ್ಭ ಶ್ರೀಮಂತ ಮನಿ ಅಂತ ದೊಡ್ಡ ಬಂಗಲೆ ಅಂತ ಮನಿ ಐತಲ್ಲೋ, ಆಳ ಕಾಳುಗಳದಾವಲ್ಲೋ, ಮನ್ಯಾಗ ಏನು ಬೇಕಾದೈತಲ್ಲೋ, ದವಸ ಧಾನ್ಯಗಳದಾವ, ಏನು ಬೇಕು ನಿನಗ, ಇದನ್ನೆಲ್ಲ ಅನುಭವಿಸುವಂತಹ ನಿನ್ನಲ್ಲಿ ಶಕ್ತಿ ಇಲ್ಲಲ್ಲ, ಎಂತಹದು ಪರಿಸ್ಥಿತಿ ಬತ್ತು ಸತ್ಯಪ್ಪ ನಿನಗ ಅಂತ ಹೇಳಿ. ನೋಡ್ರಿ, ಯಾವ ಗುರುನೇ ಇರ್ಲಿ, ಯಾವ ಭಗವಂತನೇ ಇರ್ಲಿ, ಕರ್ಮವನ್ನ ತೀರಿಸೋ ತನಕ ಯಾರೂ ನಮ್ಮ ಹತ್ತಿರ ಬರುವುದಿಲ್ಲ. ನಮ್ಮ ಕರ್ಮಗಳನ್ನ ಹೆಂಗ ನಾವು ತೀರಿಸ್ಕೊಂತ ಹೋಗ್ತೀವೋ ಹಂಗಂಗ ಆ ಗುರುವಿನ ಆಶೀರ್ವಾದ ಆಗಲಿ, ಭಗವಂತನ ಆಶೀರ್ವಾದ ಆಗಲಿ, ಅವು ಸಮಯಕ್ಕೆ ಅನುಸಾರವಾಗಿ ನಡೀತಾವ. ಅಲ್ಲಿಯವರೆಗೆ ನಾವು ಏನು ಮಾಡಿರೋ ಅದು ನಮ್ಮ ಮ್ಯಾಗ ಆಗುವುದಿಲ್ಲ, ಆ ಆಶೀರ್ವಾದ ನಮಗೆ ಸಿಗುವುದಿಲ್ಲ. ಪ್ರತಿಯೊಂದು ಹುಲ್ಲು ಕಡ್ಡಿ ಅಳಗಾಡ್ಬೇಕಂದ್ರೂ ಅದು ಪರಮಾತ್ಮನ ಆಜ್ಞೆ ಆಗಬೇಕು. ಆ ಕರ್ಮವೆಲ್ಲ ತೀರಿದ ನಂತರ ಮಾತ್ರ ಅವನ ದೃಷ್ಟಿ ನಮ್ಮ ಮ್ಯಾಗ ಬೀಳ್ತತಿ, ಅಲ್ಲೇ ತನ ಬೀಳುವುದಿಲ್ಲ. ಹೀಗಿರುವಾಗ ಗುರುವಿನ ದೃಷ್ಟಿ ಭಕ್ತನ ಮ್ಯಾಗ ಬೀಳ್ತಾ ಇದೆ. ಗುರುವಿನ ಮನಸ್ಸಿನೊಳಗೆ ನೋಡ್ರಿ, ಅಂತಹ ಆ ವಜ್ರ ಕಾಯವನ್ನು ಹೊಂದಿರುವಂತಹ ನಾಗಲಿಂಗ ಮನಸ್ಸಿನಲ್ಲೂ ಮಾತೃ ಹೃದಯದ ಮಿಡಿತಾ ಇತ್ತು. ಸತ್ಯಪ್ಪ ನೋಡಿ ಕೆಟ್ಟ ಅನಿಸ್ತಿತ್ತು ನಾಗಲಿಂಗ ಮಹಾಸ್ವಾಮಿಗೆ. ಸತ್ಯಪ್ಪ, ನೀ ಏನು ಕಾಳಜಿ ಮಾಡಬೇಡ ಅಂತ ಹೇಳಿ ಆ ನಾಗಲಿಂಗ ಮಹಾಸ್ವಾಮಿಗಳು ಸತ್ಯಪ್ಪಗಂದ್ರು. ಇದನ್ನ ನೋಡ್ತಿದ್ದ ಮನಿ ಜನ ಎಲ್ಲ ಬಂದು ನಿಂತು ನೋಡ್ತಿದ್ರು. ಗುರು ಇದನ್ನ ನೋಡ್ಲಿಕ್ಕತ್ತಾನ, ಶಿಷ್ಯ ಅಲ್ಲಿ ಮಣಿಗ್ಯಾನ. ಇವರಿಬ್ಬರ ಸನ್ನಿವೇಶವನ್ನ ಮನೆ ಜನ ಎಲ್ಲ ನೋಡ್ಲಿಕ್ಕತ್ತಾರ. ಎಲ್ಲರೂ ಅಂತಾರ, ಏನರೇ ಮಾಡ್ರಿ, ನಮ್ಮ ಈ ತಂದೆಯವ್ರನ್ನ ಬದುಕಿಸ್ಕೊಡ್ರಿ ಅಂತ ಹೇಳಿ ಮಕ್ಕಳೆಲ್ಲ ಆ ಗುರುವನ್ನ ಕೇಳ್ಕೊಳಿಕತ್ತಾರ. ಮಡದಿ ಆದವಳು ನಮ್ಮ ಯಜಮಾನ್ರನ್ನ ಬದುಕಿಸಿಕೊಡ್ರಿ ಅಂತ ಹೇಳಿ ಆ ಗುರುವಿಗೆ ಬೇಡ್ಕೋತಾ ಇದ್ದಾಳ. ನನ್ನ ಮಾಂಗಲ್ಯ ಭಾಗ್ಯವನ್ನ ಕರುಣಿಸು ತಂದೆ ಅಂತ ಹೇಳಿ ಆ ಗುರುವಿಗೆ ಕೇಳ್ಕೋತಾ ಇದ್ದಾಳ. ಆಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೀ ಏನೋ ಕಾಳಜಿ ಮಾಡಕ್ ಹೋಗ್ಬೇಡವಾ, ನೀ ಏನೋ ಕಾಳಜಿ ಮಾಡಕ್ ಹೋಗ್ಬೇಡ, ನಾ ಬಂದಿನಲ್ಲಿಗೆ, ನಾನು ಬಂದಿನಿ, ನಾ ಎಲ್ಲ ಸರಿ ಮಾಡ್ತೀನಿ, ನೀನ್ ಏನು ಕಾಳಜಿ ಮಾಡಕ್ ಹೋಗ್ಬೇಡ ಅಂತ ಹೇಳಿ. ನೋಡ್ರಿ, ಗುರು ಭಕ್ತನ ಮ್ಯಾಗ ಎಂತಹ ವಿಚಿತ್ರವಾದಂತ ಪ್ರಯೋಗವನ್ನ ಮಾಡ್ತಾನಂತಂದ್ರ, ನೋಡ್ರಿ, ಭಕ್ತನ ಮೈ ಮೇಲೆ ಯಾವ ಬಟ್ಟೆಗಳಿಲ್ಲ, ಕೇವಲ ಮಾನವನ್ನ ಮುಚ್ಚಲಾಕ ಮಾತ್ರ ಒಂದು ಕೌಪಿನ ಇದೆ. ಆ ಕೌಪಿನವನ್ನ ಮುಚ್ಕೊಂಡು ಸತ್ಯಪ್ಪ ಮಲ್ಕೊಂಡಾನ. ಎಲ್ಲ ಬೆರಳುಗಳಲ್ಲಿ ರಕ್ತ ಸೋರ್ತಾ ಇದೆ. ದೇಹ ಅಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ಛಿದ್ರ ಆಗೈತಿ. ಕೀವು, ರಕ್ತ, ಮಾಂಸ ಅಲ್ಲೆಲ್ಲಿ ಹೊರಗೆ ಬರ್ತಾ ಇದೆ. ನಾಗಲಿಂಗ ಮಹಾಸ್ವಾಮಿಯ ಸತ್ಯಪ್ಪನ ಮುಂದೆ ಕುಂತರು. ಸತ್ಯಪ್ಪನವನ್ನ ಸರಿಯಾಗಿ ಒಂದು ಸಲ ನಾಗಲಿಂಗ ಮಹಾಸ್ವಾಮಿ ನೋಡಿದ. ತನ್ನ ನಾಲಿಗೆಯಿಂದ ಸತ್ಯಪ್ಪನ ಆ ಚರ್ಮದ ಮೇಲೆ ಆದಂತಹ ಗಾಯಗಳನ್ನ ನೆಕ್ತಾ ಇದ್ದಾನೆ. ಎಂತಹ ವಿಚಿತ್ರ ಘಟನೆ! ಅದನ್ನ ನೋಡಿರುವಂತಹ ಮನೆ ಜನ ಎಲ್ಲ ಹೇಸ್ಕೊಂಡ್ರು. ಹೇಸಿಗೆ ಬಂತವರಿಗೆ, ಅಯ್ಯೋಯ್ಯೋ, ಎಂತ ಕೆಲಸವನ್ನ ಮಾಡ್ಲಿಕ್ಕತ್ತಾನ ಇವ ನಾಗಲಿಂಗ ಮಹಾಸ್ವಾಮಿ, ಎಂತ ಕೆಲಸ ಮಾಡ್ಲಿಕ್ಕತ್ತಾನ, ತನ್ನ ನಾಲಿಗೆಯಿಂದ ಭಕ್ತನ ದೇಹವನ್ನ ನೆಕ್ಲಿಕ್ಕತ್ತಾನ. ಅಲ್ಲೆಲ್ಲೇ ಏನಪ್ಪಾ ಅಂತಂದ್ರ ಅದನ್ನ ಅವನ ಮೇಲೆ ಉಗುಳ್ತಾ ಇದ್ದಾನ. ಇದನ್ನ ಹೇಳುವಾಗ ನಮಗೆ ಹೇಸಿಗೆ ಆಗಬಹುದು, ಕೇಳುವಾಗ ನಿಮಗೆ ಹೇಸಿಗೆ ಆಗಬಹುದು. ಆದ್ರ ಪರಮಾತ್ಮನ ಸ್ವರೂಪನಾದಂತಹ ನಾಗಲಿಂಗಗ ಹೇಸಿಗೆ ಆಗಿಲ್ಲ, ನಾಗಲಿಂಗಗೆ ಹೇಸಿಗೆ ಆಗಿಲ್ಲ. ನಾಗಲಿಂಗ ಭಕ್ತನ ದೇಹವನ್ನೆಲ್ಲ ನೆಕ್ಕಿದ. ಅಮ್ಮ, ಒಂದು ಬಟ್ಟೆ ತಗೊಂಡು ಬಾ ಒಳಗಿಂದ ಅಂತ ಹೇಳಿದ. ನೋಡ್ರಿ, ತನ್ನ ಜೋಳಿಗೆಯಲ್ಲಿರುವಂತಹ ಫಲಪುಷ್ಪಗಳನ್ನೆಲ್ಲ ಹೊರಗೆ ತೆಗೆದ. ಆ ಫಲವನ್ನೆಲ್ಲ ನೀವು ತಿನ್ನಪ್ಪ ಸತ್ಯಪ್ಪ ಯಾವಾಗರೇ ಅಂತ ಹೇಳಿ ಅಲ್ಲಿಟ್ಟ. ಆ ಪುಷ್ಪವನ್ನೆಲ್ಲ ಆ ಸತ್ಯಪ್ಪನ ದೇಹ ಮೇಲೆ ಉದುರಿಸಿದ. ಮನೆ ಒಳಗಿಂದ ಮಡದಿ ಒಂದು ಬಟ್ಟೆಯನ್ನ ತಗೊಂಡು ಬಂದ್ಲು. ಇಡೀ ಬಟ್ಟೆಯಿಂದ ಸತ್ಯಪ್ಪನ ದೇಹವನ್ನ ಸುತ್ತಲಾತನೋ. ಹೆಂಗ ಸುತ್ತಾ ಇದ್ದಾನೆ ಗುರು ಅಂತಂದ್ರೆ, ಮೂಟೆಯನ್ನ ಕಟ್ಟಿ ಹೆಂಗ ನಾವು ಮೂಲ್ಯ ಒಗಿತೀವಲ್ಲ ಹಂಗ ಬಟ್ಟೆಯಿಂದ ಇಡೀ ದೇಹವನ್ನ ಸುತ್ತಿಬಿಟ್ಟ. ವೈದ್ಯ ಲೋಕಕ್ಕ ಸವಾಲು ಎಸಗಿರುವಂತಹ ಆ ಭವರೋಗ ಹೆಂಗಾಗಿಬಿಟ್ಟಿತ್ತು ಅಂತಂದ್ರೆ, ಸತ್ಯಪ್ಪ ಇನ್ನು ಸ್ವಲ್ಪ ದಿವಸನಾಗ ಸಾಯ್ತಾನ ಅನ್ನಂಗ ವೈದ್ಯರೆಲ್ಲ ಅದನ್ನ ಕೈ ಬಿಟ್ಬಿಟ್ಟಿದ್ರು. ಯಾವ ಆಯುರ್ವೇದದಿಂದ, ಯಾವ ಶಾಸ್ತ್ರದಿಂದನೂ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ಗುರುವಿನ ಆ ಶಕ್ತಿ ಮಾತ್ರ ಆ ಭವರೋಗವನ್ನ ತೊಡೆದು ಹಾಕ್ಲಿಕ್ಕೆ ಸಾಧ್ಯದ. ಅಂತಹ ಪ್ರಯೋಗವನ್ನ ನಾಗಲಿಂಗ ಮಹಾಸ್ವಾಮಿಗಳು ತನ್ನ ಶಿಷ್ಯನ ಮೇಲೆ ಮಾಡಿಬಿಟ್ರು. ಇಡೀ ದೇಹವನ್ನ ಬಟ್ಟೆಯಿಂದ ಸುತ್ತಿದ್ರು. ಸುತ್ತಿ 3 ದಿನಗಳ ಕಾಲ ಇವನಿಗೆ ಏನೂ ಕೂಡ ಹೋಗ್ಬೇಡ್ರಿ, ಅವನ ಹತ್ತಿಗೆ ಹೋಗ್ಬೇಡ್ರಿ, ಅವನ ಮುಖ ನೋಡ್ಬೇಡ್ರಿ, ಅವನ ಸನಿ ಹೋಗ್ಬೇಡ್ರಿ, ಅವನನ್ನ ಒಂದು ರೂಮ್ನ್ಯಾಗ ಹಾಕಿ, ಒಂದು ಕೋಲೆದೊಳಗೆ ಹಾಕಿ ಅವನನ್ನ ಕೀಲಿ ಹಾಕಿಬಿಡ್ರಿ ಅಂತ ಹೇಳಿ ಅಂದ್ಬಿಟ್ರು ಮನ್ಯಾಗ.
ಅವಾಗ ಮನೆ ಮಂದೆಲ್ಲ 3 ದಿವಸಗಳ ಕಾಲ ಅಲ್ಲಿ ಹೋಗ್ಲಿಲ್ಲ ಅಂದ್ರ ಅವ ಸತ್ತು ಹೋಗ್ತಾನ ಅಲ್ಲೇನೋ ಅಂತ ಹೇಳಿ ಅವಾಗ ಅಂದ್ರು, ಇಲ್ಲ ಅವಂಗ ಏನೂ ಆಗುದಿಲ್ಲ, ನನ್ನ ಆಶೀರ್ವಾದ ಅವನ ಮ್ಯಾಗ ಐತಿ, ನೀವ್ ಯಾರೋ ಅವನ ಹತ್ತಿಕ್ ಹೋಗ್ಬೇಡ್ರಿ, ಅವನ ಮುಖ ಕೂಡ ನೀವು ನೋಡ್ಬೇಡ್ರಿ ಅಂತ ಹೇಳಿ ಮನೆಯವ್ರಿಗೆಲ್ಲ ಆಜ್ಞೆ ಮಾಡಿಬಿಟ್ರು. ಆಯ್ತು ಅಂತ ಹೇಳಿ ಮನೆ ಮಂದೆಲ್ಲ ಗುರುವಿನ ಪಾದದ ಮ್ಯಾಗೆ ಎರಗಿ, ನೀನ್ ಹೆಂಗ್ ಹೇಳ್ತೀವೋ ಹಂಗ ಮಾಡ್ತೀವಪ್ಪ ತಂದೆ ಅಂತ ಅಂದ್ರು. ಆಯ್ತು ಅಂತ ಹೇಳಿ ಗುರು ನೋಡ್ರಿ ಮತ್ತೊಂದು ಏನಪ್ಪಾ ಅಂತಂದ್ರೆ ಕೆಲಸಕ್ಕೆ ಅಣಿ ಆಗ್ಬೇಕು ಹೊರತು ಅಲ್ಲೇ ಒಬ್ರ ಮನ್ಯಾಗ ತಿಂಗಳಾನಗಟ್ಲೆ ಎದ್ದು ಊಟ ಉಪಚಾರ ಮಾಡ್ಕೊಂಡು ಅವ್ರ ಕಡೆಯಿಂದ ಏನು ಸಿಗತೈತೆ ತಗೊಂಡು ಹೋಗಾವ ಗುರು ಅಲ್ಲ, ತನ್ನದನ್ನೆಲ್ಲ ಕೊಟ್ಟು ಹೋಗಾವ ಗುರು ರೇ, ತನ್ನದನ್ನೆಲ್ಲ ಕೊಟ್ಟು ಹೋಗಾವ ಗುರು. ಮುಂದಿನ ಕೆಲಸಕ್ಕೆ ಅಣಿಯಾಗಿದ್ದ ನವಲಗುಂದದ ನಾಗಲಿಂಗ ಮಹಾಸ್ವಾಮಿ ಮನೆಯಿಂದ ಆಚೆ ಕಡೆ ಬಂದ ನಂತರ ಇದನ್ನೆಲ್ಲ ಓಣಿಯೊಳಗಿನ ಜನ ನಿಂತು ನೋಡ್ತಿತ್ತು. ಯಾವನೋ ಒಬ್ಬನ ಬಂದಾನಂತ ದೇಹವನ್ನೆಲ್ಲ ನಾಲಿಗೆ ಅಂತ ನೆಕ್ತಾ ಇದಾನಂತ, ಎಷ್ಟು ಹೊಲಸು ಕೆಲಸ ಮಾಡಿಬಿಟ್ಟಾನಪ್ಪ ಇವ ಅಂತೇಳಿ ರಸ್ತೆಯೊಳಗಿದ್ದ ಜನ ಮಾತಾಡ್ತಿದ್ರು. ಜನರ ಕೆಲಸ ಅದಲ್ಲನು, ನೀವು ಚಲೋ ಇದ್ರು ಮಾತಾಡ್ತಾರ, ಕೆಟ್ಟಿದ್ರು ಮಾತಾಡ್ತಾರ, ಕುಂತ್ರು ಮಾತಾಡ್ತಾರ, ನಿಂತ್ರು ಮಾತಾಡ್ತಾರ. ಜನರ ಕೆಲಸೇ ಮಾತಾಡೋದು. ಕುದಿಯುವ ಗಡಿಗೆಯ ಬಾಯನ್ನ ಮುಚ್ಚಬಹುದು, ಆದರೆ ಜನರ ಬಾಯಿಯನ್ನ ಮುಚ್ಚಲಾಕ ಎಂದೂ ಸಾಧ್ಯ ಇಲ್ಲ. ಇಂತಹ ಜನರ ಮಧ್ಯೆ ಒಬ್ಬಳು ಏನಪ್ಪಾ ಅಂತಂದ್ರ ಮಹಾಸಾಧ್ವಿ ಬಂದಳು. ಆ ಮಹಾಸಾಧ್ವಿ ಯಾರಪ್ಪಾ ಅಂತಂದ್ರ ಅವಳು ಮಹಾಸಾಧ್ವಿ ದೇವಮ್ಮ ಬಂದಳು. ಗುರುವೇ, ನಿನ್ನ ದರ್ಶನ ಭಾಗ್ಯ ನನಗಾಯ್ತಲ್ಲ ಅಂತೇಳಿ ಗುರುವಿನ ಪಾದದ ಮ್ಯಾಗ ಏರಿಗಳು. ಎಲ್ಲಿ ಹೋಗ್ತಾ ಇದ್ದಿ ಗುರುವೇ, ನೀನ್ ಎಲ್ಲಿ ಹೋಗ್ತಾ ಇದ್ದಿ? ವಿಜಯಪುರ ಪಟ್ಟಣವನ್ನೆಲ್ಲ ಸುತ್ತಾಕಿದಿ. ನಿನ್ನ ಸೇವೆ ಭಾಗ್ಯ, ನಿನ್ನ ಸೇವೆಯನ್ನ ಮಾಡುವಂತಹ ಭಾಗ್ಯ ನನಗ ಕರುಣಿಸಲ್ದ ನೀನು ಹೋಗ್ತೀಯನೋ? ನಿನ್ನ ಸೇವೆಯನ್ನ ನಾನು ಮಾಡಬೇಕಾಗಿತ್ತಪ್ಪ, ನಿನ್ನ ಸೇವೆ ನಾನು ಮಾಡಬೇಕಾಗೈತಿ. ಇಂತಹ ಸೇವೆ ಮಾಡಾಕ ನನಗ ಅವಕಾಶ ಕೊಡಲ್ಲೇನಪ್ಪ ನೀನು ಅಂತ ಹೇಳಿ ಅವನ ಕಾಲದ ಮ್ಯಾಗ ಬಿದ್ದಾಳ ದೇವಮ್ಮ. ಮಹಾಸಾಧ್ವಿ ದೇವಮ್ಮ ಅವನ ಕಾಲ ಮ್ಯಾಗ ಬಿದ್ದಳು. ಆ ಸಾಧ್ವಿಗೆ ಏನಪ್ಪಾ ಅಂತಂದ್ರ ಬಂದಂತಹ ಆ ಎಲ್ಲ ಸಾಧ್ವಿಯ ಮನೆತನದ ಚಿತ್ರಣ ನಾಗಲಿಂಗ ಸ್ವಾಮಿಯ ತಲೆಯೊಳಗೆ ಮೂಡಿಬಿಟ್ಟಿತ್ತು ನೋಡ್ರಿ. ಯಾರನ್ನ ನೋಡ್ತಿದ್ದ, ಅವ್ರು ಯಾರು, ಅವರ ಮನೆಯ ವಾತಾವರಣ ಏನು, ಅವರ ಎಲ್ಲ ಸಚಿತ್ರವಾದಂತಹ ಚಿತ್ರಣ ನಾಗಲಿಂಗ ಸ್ವಾಮಿಯ ತಲೆಯೊಳಗೆ ಬರ್ತಿತ್ತು. ಆ ದೇವಮ್ಮವನ್ನ ನೋಡ್ತಾನ. ಆಯ್ತು ದೇವಮ್ಮ, ನೀನ್ ಇಷ್ಟು ಪ್ರೀತಿಯಿಂದ ಕರಿಲಕತ್ತಿದೆ ಅಂದ್ರ ಪ್ರೀತಿಗೆ ಕಟ್ಟಿ ಬೀಳುವುದೇ ಏನಪ್ಪಾ ಅಂತಂದ್ರ ಭಗವಂತನ ಮತ್ತು ಗುರುವಿನ ಕರ್ತವ್ಯ. ಎಲ್ಲಿ ಪ್ರೀತಿ ಇರ್ತೈತೋ ಆ ಪ್ರೀತಿಗೆ ಕಟ್ಟಿ ಬೀಳುವುದೇ ಗುರುವಿನ ಕರ್ತವ್ಯ. ನಾನು ಬರದೇ ಇರ್ತೇನೆ ನಮ್ಮ, ನಡಿ ನಿಮ್ ಮನೆಗೆ ಹೋಗೋಣ ಅಂತ ಹೇಳಿ ದೇವಮ್ಮನ ಮನೆಗೆ ನಾಗಲಿಂಗ ಮಹಾಸ್ವಾಮಿ ಹೋದ. ಮನೆಗೆ ಅಲ್ಲಿ ಹೋಗಿ ಕೂಡ್ತಾನ, ಕಟ್ಟೆ ಮೇಲೆ ಕುಣ್ತಾನ. ಯಪ್ಪ ಒಳಗ ಬಾ, ನಿನಗೆ ಯಾವ ರೀತಿ ಸೇವೆ ಮಾಡ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಿನ್ನ ಸೇವೆ ಏನು ಮಾಡ್ಬೇಕಾಗೈತಿ ಅದನ್ನ ನೀನೇ ಹೇಳಬೇಕು. ನೀ ಹೆಂಗ ಹೇಳ್ತಿ ಹಂಗೆ ಕೇಳ್ತೀನ ಅಂತ ಹೇಳಿ ಆ ದೇವಮ್ಮ ಅಂದಳು. ಆಯ್ತು, ನೀ ಹೇಳ್ದಂಗ ನಾನು ಕೇಳ್ತೀನಿ ಅಂತ ಹೇಳಿ ಅಂದ ಕೂಡ್ಲೆ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಏನಂತಾರ, ಮಣಿಯೊಳಗೆ ಹೋಗು, ಸ್ವಲ್ಪ ಗೋಧಿ ಹಿಟ್ಟು ತಗೊಂಡ್ ಬಾ, ಸ್ವಲ್ಪ ನೀರು ತಗೊಂಡ್ ಬಾ, ಸ್ವಲ್ಪ ಎಣ್ಣೆ ತಗೊಂಡ್ ಬಾ ಅಂತ ಹೇಳಿ. ಆಯ್ತು ಅಂತ ಹೇಳಿ ಆ ದೇವಮ್ಮ ಏನ್ ಮಾಡ್ಬಿಟ್ಲು, ಮನೆಯೊಳಗೆ ಹೋಗಿ ನೀರು, ಆ ಹಿಟ್ಟು ಮತ್ತು ಎಣ್ಣೆ ಎಲ್ಲ ತಗೊಂಡು ಬಂದಳು. ಯಾಕೆಪ್ಪ ಏನ್ ಮಾಡ್ತಿ ಇದನ್ನೆಲ್ಲ ತಗೊಂಡು ತಂದಾಗ, ನೀ ಅದ್ರ ಬಗ್ಗೆ ಕಾಳಜಿ ಮಾಡಕ್ ಹೋಗ್ಬೇಡ, ನಾ ಹೇಳಿದಷ್ಟು ಮಾಡು. ಇದನ್ನೆಲ್ಲ ತಂದದಿ ಇನ್ನೇನಪ್ಪಾ ಅಂತಂದ್ರ ಒಲೆಯೊಳಗ ಬೆಂಕಿಯನ್ನ ಹಾಕಿ ಅಲ್ಲಿ ಅದರ ಮ್ಯಾಗ ಕಡಾಯಿಯನ್ನ ಇಡು, ನಾನೆಲ್ಲ ಮಾಡ್ತೀನಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿ ನೋಡ್ರಿ, ನಾಗಲಿಂಗ ಮಹಾಸ್ವಾಮಿ ನೀರು ಮತ್ತು ಕಡ್ಲಿ ಹಿಟ್ಟು ಎಲ್ಲ ಕಲಿಸಿ ಅದನ್ನ ಕನಕ ರೆಡಿ ಮಾಡಿದ. ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದನ್ನೆಲ್ಲ ಕನಕ ನಾದಿ, ನೀವು ಚಪಾತಿ ಹಿಟ್ಟು ಹೆಂಗ ಕಲಿಸ್ತಿರಲ್ಲ ಹಂಗೆಲ್ಲ ಕಲಿಸಿ ಇಟ್ಬಿಟ್ಟ. ಆ ಗೋಧಿ ಹಿಟ್ಟಿನ ಕನಕದ ಏನಪ್ಪಾ ಅಂತಂದ್ರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಅಲ್ಲೇ ಕೈಯಿಂದ ತಟ್ಟಿ ಅವನ ಸ್ವಲ್ಪ ಏನಪ್ಪಾ ಅಂತಂದ್ರ ಹಿಗ್ಗಿಸಿಬಿಟ್ಟ. ಚಪಾತಿ ಗತೆ ಅವನ ದೊಡ್ಡ ಮಾಡಿಬಿಟ್ಟ.
ಹೀಗಿರುವಾಗ ಆ ಮನೆಯೊಳಗೆ ಏನಾಗಿತ್ತು ಅಂದ್ರ ವಿಚಿತ್ರ, ಒಂದು ಹೆಣ್ಣು ನಾಯಿ 4 ಮರಿಗಳಿಗೆ ಜನ್ಮ ಹಾಕಿತ್ತು. ಹೆಣ್ಣು ನಾಯಿ ಅದೇ ತಾನೇ 2 ದಿನ ಆಗಿತ್ತು, ಆ 4 ಮರಿಗಳಿಗೆ ಜನ್ಮ ಹಾಕಿಬಿಟ್ಟೈತಿ. ಎಷ್ಟು ಮುದ್ದಾಗಿದೆ ಅಂತಂದ್ರ ಆ ಚಿಕ್ಕದಾದಂತಹ ಆ ನಾಯಿ ಮರಿಗಳನ್ನ ನಾವು ನೋಡ್ರೆ ಯಾರಾದ್ರೂ ಹೋಗಿ ಅದಕ್ಕೆ ಮುದ್ದು ಕೊಡಬೇಕು. ಅಷ್ಟು ಮುದ್ದಾದ 4 ನಾಯಿ ಮರಿಗಳನ್ನ ಆ ಹೆಣ್ಣು ನಾಯಿ ಹಾಕಿಬಿಟ್ಟಿತ್ತು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳ ತರ, ದೇವಮ್ಮ ಈಗ ನಾನು ಕಡಬ ಮಾಡವಿದ್ದೇನೆ, ಈ ಕರಿಗಡಬ ಅಂತ ಏನ್ ನಾವು ಕರಿತೀವಲ್ಲ, ಈ ಕರಿಗಡಬನ್ನ ನಾನು ಮಾಡವಿದ್ದೇನೆ, ಹೂರ್ಣ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳಿ ಅಂದ. ಈ ಸದ್ಯ ಹೂರ್ಣ ರೆಡಿ ಮಾಡಂದ್ರೆ ಹೆಂಗ್ ಮಾಡೋದು? ಸ್ವಲ್ಪ ತಡಿ ಅಜ್ಜ ಸ್ವಲ್ಪ ತಡಿ, ನಾನೆಲ್ಲ ಹೂರ್ಣವನ್ನ ರೆಡಿ ಮಾಡ್ತೀನಿ ಅಂತ ಹೇಳಿ ಆ ದೇವಮ್ಮ ಅಂದಳು. ಇಲ್ಲ ನನಗೆ ಈಗಲೇ ನನಗೆ ಹೂರಣ ಬೇಕು, ಈಗ ನಾ ಕರಿಗಡಬ ಮಾಡವ ಅಂತ ಹೇಳಿ ಆ ನಾಯಿ ಮರಿಗಳನ್ನ ಒಂದೊಂದು ತಗೊಂಡ ಆ ಚಪಾತಿ ಗತಿ ಏನ್ ಹಿಟ್ಟು ಮಾಡಿದ್ದಲ್ರಿ, ಒಂದೊಂದು ನಾಯಿ ಮರಿಗಳನ್ನ ಏನಪ್ಪಾ ಅಂತಂದ್ರ ಅದ್ರೊಳಗೆ ಹಾಕಿ ಅದನ್ನೆಲ್ಲ ಮ್ಯಾಗ ಮುಚ್ಚಿ ಎಣ್ಣೆ ಒಳಗೆ ಬಿಟ್ಟ. ದೇವಮ್ಮಗ ದಿಗ್ಭ್ರಾಂತ ಆತು. ಮನೆ ಮಂದೆಲ್ಲ ಗಾಬರಿ ಆಗಿಬಿಟ್ರು. ಯಪ್ಪೋ ಏನಾಯ್ತದು 4 ನಾಯಿ ಮರಿಗಳನ್ನ ಏನಪ್ಪಾ ಅಂತಂದ್ರ ಹಾಕಿದ್ದೆ ಹೂರ್ಣ ಅಂತ ಹೇಳಿ ನಾಯಿ ಮರಿಗಳನ್ನ ಚಪಾತಿ ಒಳಗ ಸುತ್ತಿ ಎಣ್ಣ್ಯಾಗ ಕರಿಲಾತನ ನಾಗಲಿಂಗ ಮಹಾಸ್ವಾಮಿ. ಎಂತಹ ವಿಚಿತ್ರ ಘಟನೆ ರೀ ಇದು, ಎಂತಹ ವಿಚಿತ್ರ ಘಟನೆ. ಇಂಥ ಘಟನೆಗಳನ್ನೆಲ್ಲ ಗುರು ಮಾಡ್ಯಾನ ಅಂತ ಹೇಳಾಕ ನನಗ ಒಂದು ರೀತಿ ಏನಪ್ಪಾ ಅಂತಂದ್ರ ಮೈ ಜುಮ್ ಅನಿಸ್ತೈತಿ. ಆಗಿನ ಸಂದರ್ಭದೊಳಗ ಅವನ ಆಶೀರ್ವಾದ ಪಡ್ಕೊಂಡವ್ರು, ಅವನ ದರ್ಶನವನ್ನ ಪಡ್ಕೊಂಡವ್ರು ಎಂತಹ ಅವರು ಭಾಗ್ಯವಂತರು, ಎಂತಹ ಭಾಗ್ಯವಂತರು. ಅವನನ್ನ ನಾವು ಕಾಣ್ಲಿಲ್ಲ ಅನ್ನುವಂತಹದ್ದು ಒಂದು ಅಳಕವನ್ನು ನಮಗೆ ಬಿಟ್ರೆ ಅವನ ಆಶೀರ್ವಾದ ನಮ್ಮ ಮ್ಯಾಗಿರ್ಲಿ, ಕೇಳುಗರಾದ ಎಲ್ಲ ನಿಮ್ಮ ಮ್ಯಾಗ ಅವನ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾನು ಆ ನಾಗಲಿಂಗ ಮಹಾಸ್ವಾಮಿ ಹತ್ರ ಕೇಳ್ತೀನಿ. ಹೀಗಿರುವಾಗ ಎಣ್ಣೆಯಾಗ ಇಡೀ ಎಲ್ಲ ಏನಪ್ಪಾ ಅಂತಂದ್ರ ನಾಯಿ ಮರಿಗಳನ್ನ ಹೂರಣಗಳನ್ನಾಗಿ ಮಾಡಿ ಕರಿಗಡಬನ್ನ ಕರೆದು ಬಿಟ್ಟ. ತಗೊಂಡು ಬಾ ಒಂದು ಪೆಟ್ಟಿಗೆ ಅಂದ. ಪೆಟ್ಟಿಗೆಯನ್ನು ತಗೊಂಡು ಬಂದಳು ದೇವಮ್ಮ. ಆ ದೇವಮ್ಮ ಪೆಟ್ಟಿಗೆಯನ್ನ ಏನು ತಗೊಂಡು ಬಂದಳು, ಕರಿಗಡಬಗಳನ್ನ 4 ಏನಪ್ಪಾ ಅಂದ್ರ ದೊಡ್ಡ ಕಡಬ್ ಮಾಡಿಬಿಟ್ಟಿದ್ದ. 4 ಮರಿಗಳಿದ್ದು ಆ 4 ಮರಿಗಳನ್ನ ಆ ಕರಿಗಡಬಗಳನ್ನ ಮಾಡಿದ್ದ ಆ ಪೆಟ್ಟಿಗೆ ಒಳಗೆ ಹಾಕಿ ಅದನ್ನ ಕೀಲಿ ಹಾಕಿಬಿಟ್ಟ. ಇದನ್ನ ತಗೊಂಡು ಹೋಗಿ ಇಡು, 4 ದಿವಸ ಆಗುವವರೆಗೆ ನೀನ್ ಅದನ್ನ ತೆಗಿಯಾಕ ಹೋಗಬೇಡ. ಅವಾಗ ಏನ್ ಅನ್ಸ್ಬಿಟ್ಟಿತು ದೇವಮ್ಮಗ, ಇಷ್ಟೆಲ್ಲ ಗುರು ಮಾಡ್ಯಾನಂದ್ರ ಇದ್ರೊಳಗೆ ಏನೋ ಒಂದು ಮರ್ಮ ಅದ. ಗುರು ಹಂಗೆಲ್ಲ ಏನು ಮಾಡವಲ್ಲ, ಅವ ಏನಾದರೂ ಮಾಡ್ಯಾನಂದ್ರ ಅದ್ರ ಹಿಂದೆ ಒಂದು ದೊಡ್ಡದಾದ ಮರ್ಮ ಇದೆ. ಯಾವ್ದಾದ್ರೂ ಒಂದು ಕೆಲಸ ಇರ್ತದೆ, ಅದರಿಂದ ನಮಗ್ ಒಳ್ಳೇದಾಗೋದೇ ಇರ್ತದೆ ವಿನಃ ಅವ ಎಂದೂ ಕೆಟ್ಟ ಮಾಡಲ್ಲ, ಕೆಟ್ಟ ಮಾಡಬೇಕು ಅನ್ನುವಂತಹ ಮನಸ್ಥಿತಿನೂ ಆ ಗುರುವಿಂದ ಅಲ್ಲ. ಇದನ್ನ ಅರಿತ ದೇವಮ್ಮ, ಆಗಲಿ ತಂದೆ ನೀ ಹೆಂಗ್ ಹೇಳ್ತೀವೋ ಹಂಗ 4 ದಿವಸ ನಾವ್ ಇದನ್ನ ತೆಗೆದು ನೋಡಂಗಿಲ್ಲ, ಅದು ಅಲ್ಲೇ ಇರ್ಲಿ ಅಂತ ಹೇಳಿ ಅದನ್ನ ಒಂದು ಮೂಲ್ಯಾಗ ಇಟ್ಬಿಟ್ರು. ನೋಡ್ರಿ, ಮನಿ ತುಂಬಾ ನಾಯಿ ಮರಿಗಳು ಕುಯ್ ಅಂತ ಹೇಳಿ ಓಡಾಡ್ತಿದ್ದು. ಆದ್ರೆ ಈಗ ಕರಿಗಡಬಗಳಾಗಿ ಡಬ್ಬಿಯೊಳಗ ಅವೆಲ್ಲ ಏನಪ್ಪಾ ಅಂತಂದ್ರ ಕುಂತು ಬಿಟ್ಟು, ಅವು ಬದುಕ್ಯಾವು ಸತ್ತಾವು ಯಾರಿಗ್ ಗೊತ್ತು. ಎಲ್ಲ ಡಬ್ಬಿ ಪ್ಯಾಕ್ ಮಾಡಿ, ನಾಗಲಿಂಗಜ್ಜ 4 ದಿವಸ ನಾನು ಬರಂಗಿಲ್ಲವ, ಮತ್ತ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಲಗ ಮನ್ಯಾಂದ ಹೋಗಿಬಿಟ್ಟ. 4 ನಾಯಿ ಮರಿಗಳನ್ನ ಕಳೆದುಕೊಂಡ. ಆ ತಾಯಿ ಏನೈತಲ್ಲ ನಾಯಿ, ಅದು ಕಣ್ಣೀರ್ ಸುರಿಸ್ತಾ ಇದೆ. ಯಾಕಂದ್ರ ಮಾತ್ರ ಹೃದಯ ನೋಡ್ರಿ, ಮಾತ್ರ ಅಂದ್ರ ಏನು ತಾಯಿ ಅದಾಳಲ್ಲ, ತಾಯಿಗೆ ಮಾತ್ರ ಮಗು ಇಲ್ಲದೆ ಇರುವಂತಹ ದುಃಖ ಗೊತ್ತಾಗ್ತದೆ. ಇನ್ನ ತಂದೆಗೆ ಸ್ವಲ್ಪ ದುಃಖ ಕಡಿಮೆ ಆಗ್ಬೋದು, ಆದ್ರ ತಾಯಿಯ ನೋಡ್ರಿ ಆ ಕಳ್ಳ ಚುರುಚುರು ಹೆಂಗ ಮನುಷ್ಯರ್ದತೈತೆ ಹಂಗ ಅಲ್ಲೇನ್ರಿ ಪ್ರಾಣಿಗಳದು. ನಾಯಿ ತನ್ನ ಆ ಮರಿಗಳನ್ನ ಕಳ್ಕೊಂಡ ನಂತರ ಒಂದು ಮೂಲ್ಯಾಗ ಹೋಗಿ ಕುಂತು ಬಿಡ್ತು. ಸಣ್ಣಂಗೆ ನಾಯಿ ಕಣ್ಣಾಗ ನೀರು ಬರ್ಲಾತಾವು. ಎಂತ ಹೃದಯ ವಿದ್ರಾವಕ ದೃಶ್ಯ ಅದು. ಮನೆ ಮಂದೆಲ್ಲ ಆ ನಾಯಿ ಮರಿಗಳ ಮನೆ ತುಂಬಾ ಓಡಾಡ್ತಿದ್ದು, ಈಗ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಆ ಮನೆ ಮಂದೆಲ್ಲ ಅಳ್ತಿದ್ರು. ಅದನ್ನ ನೋಡಿ ನಾಯಿನೂ ಅಳ್ತಿತ್ತು. 4 ದಿವಸ ಬಿಟ್ಟು ಬರ್ತನಂದಾನ ಗುರು. ಅಲ್ಲಿವರೆಗೆ ಅದನ್ನ ನಾವು ಕಾಯ್ಬೇಕಲ್ಲ, ಆ ಕಾಯೋಣ, ಆ ಹೆಂಗರ ಮಾಡಿ ಆ ನಾಯಿ ಮರಿಗಳು ಉಳಿದ್ರ ಸಾಕು ಅಂತೇಳಿ ಎಲ್ಲರೂ ಗುರುವಿನ ಮ್ಯಾಗ ಏನಪ್ಪಾ ಅಂತಂದ್ರ ದಯ ತೋರಿ ಅವನ್ನ ಬೇಡ್ಕೋಂತ ಕುಂತ ಬಿಟ್ರು. 1 ದಿನ ಕಳೀತು, 2 ದಿನ ಕಳೀತು, 3 ದಿವಸ ಹೋಯ್ತು. 4ನೇ ದಿವಸ ನೋಡ್ರಿ, ಗುರುವಿನ ಮಾತಂದ್ರ ಮಾತ ಬರ್ತನಂದಿದ್ದ ಬಂದೇ ಬಿಟ್ಟ.
ಮೊದಲು ಬಂದವನ ಯಾರ ಮನಿಗ್ ಹೋದ? ಸತ್ಯಪ್ಪನ ಮನಿಗ್ ಹೋಗದ. ಚೀಲ ಹೆಂಗ ಗಂಟ ಕಟ್ತಾರಲ್ಲ ಹಂಗ ಅವನ ಮೈ ತುಂಬ ಅರ್ಬಿಯನ್ನ ಸುತ್ತಿ ಗಂಟ ಕಟ್ಟಿ ಮೂಲ್ಯ ಹೋಗದ್ ಹೋಗಿಬಿಟ್ಟಿದ್ದ. 4ನೇ ದಿವಸ ಅವ್ರ ಮನೆಗೆ ಹೋದ. ಬರ್ರಿಪ್ಪ ಎಲ್ಲ ಮನಿ ಮಂದಿಯೆಲ್ಲ ಕೀಲಿ ತೆಗೀರಿ, ಸತ್ಯಪ್ಪ ಸತ್ತಾನೋ ಅದಾನೋ ನೋಡೋಣ ತೆಗೀರಿ ಅಂತ ಹೇಳಿ ತೆಗೆದು ಬಿಟ್ಟಾಗ 4 ದಿವಸ ಊಟ ನಿದ್ರೆ ಏನೂ ಇಲ್ಲದ ಸತ್ಯಪ್ಪ ಸೊರಿಗೆ ಕಣ್ಣಾಗ ಜೀವ ಹಡ್ಕೊಂಡ ಒಟ್ಟ ಅವ ಏನೂ ಶಕ್ತಿ ಇಲ್ದ ಸತ್ತ ಹೋಗ್ಯಾನಂದಂಗ ಉಳಿದು ಬಿಟ್ಟಿದ್ದ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ಹೋದ್ರು ಅವನ ಮುಂದೆ ಹೋಗಿ ಅವನ ಎದಿಗೆ ಬಡದ ಹೇಳಕತ್ತಾರ, ಏ ಸತ್ಯಪ್ಪ ಮುಗಿತೋ ನಿನ್ನ ಕರ್ಮ, ಎಳ್ಳಿನ್ನ ಅಂತ ಹೇಳಿ. ನಿನ್ನ ಕರ್ಮ ಮುಗೀತು ಎಳ್ಳು ಸತ್ಯಪ್ಪ ಅಂತ ಹೇಳಿ ಮೈಗೆ ಕಟ್ಟಿದ ಏನ್ ಅರಿಬಿತ್ತಲ್ಲ ಅರಿಬಿ ಗಂಟ ಬಿಚ್ಚಿ ಎಲ್ಲ ಬಿಚ್ಕೊಂತ ಹೋದಂಗ ನೋಡ್ರಿ ಶರೀರ ಕಾಂತಿಯನ್ನ ಪಡ್ಕೊಂಡ್ ಬಿಟ್ಟದ. ಶರೀರ ವಜ್ರದಂತೆ ಹೊಳಿತಾ ಇದೆ. ಸತ್ಯಪ್ಪನ ಮುಖದೊಳಗ ಕಾಂತಿ ಬಂತು. ಎಲ್ಲ ತುಂಡರಿಸಿದ ಬೆರಳುಗಳು ಬಂದಾವ. ಕುಷ್ಠ ರೋಗ ನಿವಾರಣೆ ಆಗೈತಿ. ಈ ನಿಜವಾದ ಶ್ರೀಮಂತಿಕೆಯನ್ನ ಅನುಭವಿಸೋ ಸತ್ಯಪ್ಪ ಅಂತ ಹೇಳಿ ಆ ಸತ್ಯಪ್ಪನ ಎಬಸಿ ಕುಣಿಸಿಬಿಟ್ಟ ಅವ ನವಲಗುಂದದ ನಾಗಲಿಂಗ ಮಹಾಸ್ವಾಮಿ. ಅಲ್ಲಿರುವಂತಹ ಜನ ಮೂಕ ವಿಸ್ಮಿತರಾದರು. ಎಂತಹ ಅದ್ಭುತ ಲೀಲೆಗಳನ್ನ ಮಾಡಿ ಹೋಗಿದಾರ ಗುರುಗಳು ನಮ್ಮ ಭೂಮಿ ಮ್ಯಾಗ. ಅಂತಹ ಭಕ್ತಿ ನಮ್ಮಲ್ಲಿರಬೇಕು. ಅಂದಾಗ ಮಾತ್ರ ಇವೆಲ್ಲ ಸಾಧ್ಯ ಆತವ. ಭಕ್ತಿ ಇಲ್ಲದ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಅದ ಏನೋ? ಸಾಧ್ಯ ಇಲ್ಲ. ಅಂತಹ ಭಕ್ತಿಯನ್ನ ತೋರಿದ ಸತ್ಯಪ್ಪನ ಕಾಯಿಲೆ ಕಡಿಮೆ ಆಯ್ತು. ಎಲ್ಲ ನಿನಗೆ ಚಲೋ ಆಗಲಿ ಅಂತ ಹೇಳಿ ಸತ್ಯಪ್ಪಗೆ ಏನಪ್ಪಾ ಅಂತಂದ್ರ ಆಶೀರ್ವಾದ ಮಾಡಿ ನೋಡ್ರಿ ಮತ್ತೆ ದೇವಮ್ಮನ ಮನೆಗೆ ಹೋಗಬೇಕಾಗಿತ್ತು. ಯಾಕಂದ್ರ 4 ದಿನ ಬಿಟ್ಟು ಬರ್ತನಂದಾನ. ದೇವಮ್ಮನ ಮನೆಗೆ ಹೋದ. ದೇವಮ್ಮನ ಮನೆಗೆ ಹೋದ ಬಳಕ ದೇವಮ್ಮ ಬಾ ಮತ್ತ ನಾ ಬಂದಾನೆ ಕಡುಬು ತಗೊಂಡು ಬಾ ನನಗ ಅಂತ ಹೇಳಿ. ಆಯ್ತು ತಂದೆ ನೀ ಹೇಳ್ದಂಗ ಆಗಲಿ ಅಂತ ಹೇಳಿ ದೇವಮ್ಮ ಕಡುಬಿನ ಡಬ್ಬಿಯನ್ನ ತಗೊಂಡು ಬಂದಳು. ಡಬ್ಬಿಯನ್ನ ತೆಗದ ಆ ಕಡಬನ್ನ ಏನಪ್ಪಾ ಅಂತಂದ್ರ ಒಂದೊಂದಾಗಿ ಬಿಚ್ಚಿಬಿಟ್ಟ. ನೋಡ್ರಿ ಎಂತಹ ವಿಸ್ಮಯ ಕಾದಿತ್ತು ಅಂದ್ರ ಹೆಂಗ ಕಡಬನ್ನ ಬಿಸ್ತಿದ್ದ ಹಂಗ ನಾಯಿ ಮರಿಗಳು ಟನ್ನತ ಜಿಗದು ಹೊರಗೆ ಬರ್ತಿದ್ದು. 4 ಕಡಬನ್ನ ಬಿಚ್ಚಿದ. 4 ಮರಿಗಳು ಹೊರಗೆ ಬಂದು ಹಸದಿತ್ತು. ತಾಯಿಯ ಮುಖವನ್ನ ನೋಡಿ ನಾಯಿ ಮರಿಗಳು ಆ ತಾಯಿಯ ಕೆಚ್ಚಲಿನತ್ತಿಗೆ ಹೋಗಿ ಆ ಮೊಲೆ ಹಾಲನ್ನ ಕುಡಿಲಕತ್ತಿತ್ತು. ಎಲ್ಲರ ಕಣ್ಣಲ್ಲಿ ಆನಂದದ ಬಾಷ್ಪ. ಎಷ್ಟು ಪ್ರೀತಿ ಆ ತಾಯಿ ನಾಯಿಗೆ. ತಾಯಿಯನ್ನ ಕಂಡ ಕೂಡಲೇ 4 ಮರಿಗಳಿಗೆ ಎಷ್ಟು ಪ್ರೀತಿ. ಇದನ್ನೆಲ್ಲ ನೋಡಿ ಕಣ್ತುಂಬಿಕೊಂತು ಜನ. ಎಲ್ಲರ ಕಣ್ಣಲ್ಲಿ ನೀರಿನ ಹನಿಗಳು ಅವರಿಗೆ ಗೊತ್ತಿಲ್ಲದ ಕೆಳಗೆ ಹರಿತಿತ್ತು. ಎಂತಹ ಸುಂದರವಾದ ಕ್ಷಣ. ಯಪ್ಪ ಇದನ್ನ ಯಾಕೆ ಮಾಡಿದೀನಿ ಹಿಂಗ? ಈ ಲೀಲೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ದೇವಮ್ಮ ತಾಳ. ದೇವಮ್ಮ ನಿನ್ನ 4 ನಾಯಿ ಮರಿಗಳು ಬಹಳ ಮುದ್ದಾಗಿದ್ದು. ಇವುಗಳನ್ನ ಅಪಹರಿಸಬೇಕು, ಇವುಗಳನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಹೊಂಚ ಹಾಕಿದ್ರಮ್ಮ. ಅದಕ್ಕೆ ಇವುಗಳನ್ನ ಅವು ಬಾಯಿ ಮಾಡ್ಲಾರ್ದಂಗ ಒದರ್ಲಾರ್ದಂಗ ಅವುಗಳನ್ನ ಮುಚ್ಚಿ ಇಡಬೇಕಾಯ್ತು. ಅದರ ಸಲುವಾಗಿ ಅವುಗಳನ್ನ ಕಾಪಾಡಕ ನಾನು ಈ ರೀತಿ ಮಾಡ್ನಿ ಅಂತ ಹೇಳಿ ಅವಾಗ ದೇವಮ್ಮಗ ಹೇಳಿದ ಕೂಡಲೇ ದೇವಮ್ಮಗ ಆನಂದ ಆಯ್ತು. ದೇವಮ್ಮ ಅಂದಳು, ಯಪ್ಪ ಇಂತಹ ಗುರುವಿನ ಆಶೀರ್ವಾದ ನಮ್ಮ ಮ್ಯಾಗ ಐತಂದ್ರ ನನಗೆ ಜನ್ಮಾಂತರವಾಗಿಯೂ ಯಾವ ಸುಖ ಬೇಡ. ಗುರುವಿನ ಆಶೀರ್ವಾದ ನನ್ನ ಮ್ಯಾಗ ಇರಂಗ ಒಂದು ಆಶೀರ್ವಾದ ಮಾಡಿಬಿಡಪ್ಪ ಅಂತ ಹೇಳಿ ಅವಾಗ ಗುರುವಿನ ಕಾಲ ಮ್ಯಾಗ ಬಿದ್ದಳು ದೇವಮ್ಮ. ನೋಡ್ರಿ ಆ ಟೈಮ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಆಶೀರ್ವಾದ ಮಾಡ್ತಾರ, ನಿಮ್ಮ ಮನೆಯಲ್ಲಿ ಸಿರಿವಂತಿಕೆ ಹಿಂಗ ಬೆಳಿಲಿ. ಯಾಕಂತಂದ್ರ ಪ್ರಾಣಿಗಳಿಗೆ ಅನ್ನವನ್ನ ನೀನು ನೀಡುವಂತಹ ಮಹಾತಾಯಿ ಇದ್ದಿ. ಜನ್ಮದಲ್ಲಿಯೂ ಏನಪ್ಪಾ ಅಂತಂದ್ರ ನನ್ನ ಆಶೀರ್ವಾದ ನಿನಗೆ ಇರ್ತೈತಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಆ ವಿಜಯಪುರ ಪಟ್ಟಣವನ್ನ ಬಿಟ್ಟು ಗುರು ಮತ್ತೊಂದು ಕೆಲಸಕ್ಕೆ ಏನಪ್ಪಾ ಅಂತಂದ್ರ ಹೊರಡ್ತಾನ. ಎಂತಹ ಅದ್ಭುತ ಲೀಲೆಗಳನ್ನ ತೋರಿಸ್ತಾನ ಈ ಗುರುವಿನ ಬಗ್ಗೆ ಹೇಳ್ಕೊಂತ ಹೋದ್ರ ದಿನಗಳ ಸಾಲುವುದಿಲ್ಲ, ವರ್ಷಗಳೇ ಸಾಲುವುದಿಲ್ಲ. ಅಂತಹ ಗುರುವಿನ ಲೀಲೆಯನ್ನ ಇವತ್ತು ನಾನು ಹೇಳಿದ್ದೀನಿ. ಹೇಳಿರುವಂತಹ ನನಗೂ ಕೇಳಿರುವಂತಹ ನಿಮಗೂ ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು
ಮರೆಯದಿರಿ.